ಹಾಯ್ ಹೆಲೋ ಎವ್ರಿವನ್ ಎಲ್ಲ ನನ್ನ ಸ್ನೇಹಿತರಿಗೆ ಜೈ ಹಿಂದ್. ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ಸ್ ಅಂತ ಹೇಳ್ಕಿಂದ ಸೊ ನಿಮ್ಗೆ ಈಗಾಗಲೇ ALP ಅಂತ ಹೇಳ್ಕಿಂದ ಅಸಿಸ್ಟೆಂಟ್ ಲೋಕೋ ಪೈಲಟ್ ಅಂತ ಹೇಳ್ಕಿಂದ ಆ ನೋಟಿಫಿಕೇಷನ್ ಕೂಡ ಮಾಡಿದ್ರೆ ಅದರಲ್ಲಿ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ. ಎಷ್ಟು ಜನ ಅಪ್ಲಿಕೇಶನನ್ನು ಹಾಕಿದ್ರಿ, ಇನ್ನೂ ಎಷ್ಟು ಜನಕ್ಕೆ ಗೊತ್ತಿಲ್ಲ. ಸೊ ಇದು ಯಾವುದೋ ನೋಟಿಫಿಕೇಷನ್ ಅಪ್ಪ ಅಂತಂದ್ರೆ ನಾ ಹೇಳಿದ್ದೆ ನಿಮಗೆ, ರೈಲ್ವೇದಲ್ಲಿ ಒಂದು ನೋಟಿಫಿಕೇಷನ್ ಕನ್ಫರ್ಮ್ ಆಯ್ತಪ್ಪ ಅಂತಂದ್ರೆ 100% ಅದರಲ್ಲಿ ಯಾವುದೇ ಥರದಂಥ ನೋಟಿಫಿಕೇಷನ್ ಆದರೂ ಕಂಟಿನ್ಯೂ ಆಗಿ ನೋಟಿಫಿಕೇಷನ್ಗಳು ಆಗೇ ಆಗ್ತಿರ್ತಾವೆ. ಸೊ ಅದಕ್ಕೋಸ್ಕರ ಭಾಳಷ್ಟು ಜನ ಕೇಳ್ತಾಯಿದ್ರಿ ಇನ್ನೂ ಮತ್ತು RPF ನೋಟಿಫಿಕೇಷನ್, RPF SI ಮತ್ತು NTPC, RRB D ಗ್ರೂಪ್ ಪ್ರತಿಯೊಂದು ಹುದ್ದೆಗಳ ನೋಟಿಫಿಕೇಷನ್ ಆಗ್ತಾ ಹೋಗ್ತಾವೆ. ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೋಬೇಡ್ರಿ. ಇದ್ರ ಬಗ್ಗೆ ಯಾರಾದರೂ ಸ್ಟಡಿ ಮಾಡ್ತಾಯಿದ್ರೆ, ರೈಲ್ವೆ ಬಗ್ಗೆ ಯಾವುದಾದ್ರೂ ನಾನು ಒಂದು ಜಾಬ್ ಮಾಡ್ಕೋಬೇಕಂತ ನಿಮ್ಮ ಹತ್ರ ಡ್ರೀಮ್ ಇದ್ದರೆ ನೋಡ್ಕೊಳ್ರಿ. ಇದರಲ್ಲಿ ಯಾವ ಥರ ಟೆಕ್ನಿಷಿಯನ್ ಹುದ್ದೆಗಳಂತೇಳಿ ಕರೀತಾರೆ. ಎಷ್ಟಪ್ಪ ಅಂದ್ರೆ 9,000 ಅಧಿಕ ಹುದ್ದೆಗಳನ್ನ ಇದರಲ್ಲಿ ಕರೀತಾರೆ. ಸೊ ಆಫಿಷಿಯಲ್ ವೆಬ್ಸೈಟ್ನಲ್ಲಿ ಬಂದಿರತಕ್ಕಂಥ ನೋಟಿಫಿಕೇಷನ್ ಇದೆ. ನಿನ್ನೆ ಕೂಡ ಬಿಟ್ಟಂಥ ನೋಟಿಫಿಕೇಷನ್, ನಿನ್ನೆ ನಾನು ಇದ್ರ ಬಗ್ಗೆ ವಿಡಿಯೋನ ಮಾಡಬೇಕಾಗಿತ್ತು, ಮಾಡಿರೋಕ್ಕೆ ಆಗಿರಲಿಲ್ಲ. ಅದಕ್ಕೋಸ್ಕರ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಿಮ್ಗೆ ನೋಟಿಫಿಕೇಷನನ್ನು ಕೊಟ್ಟಿದ್ದಾರೆ. ಫುಲ್ ಡೀಟೇಲ್ ಆದಂಥ ಮಾಹಿತಿಯನ್ನು ಇದರಲ್ಲಿ ನೀಡಿಲ್ಲ. ನಾನು ಇದಕ್ಕೆ ಯಾವ ಥರ ಇರ್ತೈತಿ ಏನಪ್ಪ ಅಂತ ಹೇಳಿಸಿಂದ ಕ್ಲಿಯರಾಗಿ ಇದರಲ್ಲಿ ನಾನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ನಿಮ್ಗೆ ಆಲ್ಮೋಸ್ಟ್ ಬೋರ್ಡ್ ಮೇಲೆ ಜಾಸ್ತಿ ನಿಮ್ಗೆ ನೋಟಿಫಿಕೇಷನ್ ಅಥವಾ ಬೋರ್ಡ್ ಅಥವಾ ನಿಮಗೆ ಕ್ಲಿಯರಾಗಿ ಅದನ್ನು ನೋಡಿ ಹೇಳಿದರೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಕ್ಲಿಯರಿಟಿ ಆಗುತ್ತೆ. ಇದರಲ್ಲಿ ಯಾರೆಲ್ಲ ಅಪ್ಲಿಕೇಶನನ್ನು ಹಾಕ್ಬೋದು, ಇದಕ್ಕೆ ಏಜ್ ಎಷ್ಟು ಇರ್ತೈತಿ, ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿಸಿಂದ ಪ್ರತಿಯೊಂದು ಇನ್ಫಾರ್ಮೇಷನನ್ನು ನಾನೀಗ ನಿಮ್ಮ ಮುಂದೆ ನೀಡ್ತಾ ಹೋಗ್ತೀನಿ. ಇದನ್ನು ನೋಡ್ಕೊಡ್ರಿ. ಎಲ್ಲರೂ ನಿಮಗೆ ಯೂಸ್ ಆಗಲಿಲ್ಲಪ್ಪ ಅಂತಂದ್ರೆ ನಿಮ್ಮ ಸ್ನೇಹಿತರಿಗೆ 100% ಅವ್ರಿಗೆ ಕೂಡ ಶೇರ್ ಮಾಡಿರಿ. ಸೊ ನಾವು ಈ ಥರ ಡೈಲಿ ಅಪ್ಡೇಟ್ಗಳನ್ನು ಕೊಡ್ತಾ ಇರ್ತೀವಿ. ಯಾರಾದರೂ ನಮ್ಮ ವಿಡಿಯೋಗಳನ್ನು ಹೊಸದಾಗಿ ನೋಡ್ತಾ ಇದ್ದರೆ ಸ್ನೇಹಿತರೆ, ನನ್ನ ರಿಕ್ವೆಸ್ಟ್ ಲೈಕ್ ಮಾಡಿರಿ, ಈ ವಿಡಿಯೋನ ಪ್ರತಿಯೊಬ್ಬರಿಗೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರೆಯೋಕೋಬೇಡ್ರಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ನಾವು ಕೊಡುವಂಥ ಮಾಹಿತಿಗಳು ನಿಮ್ಮ ಮುಂದೆ ಬರ್ತಾ ಇರ್ತಾವೆ. ನೋಡ್ಕೋಬೋದು. ಇದರಲ್ಲಿ ಯಾವ ಥರಪ್ಪ ಅಂತಂದ್ರೆ ಕೊಟ್ಟಿದ್ದಾರೆ ರಿಕ್ರೂಟ್ಮೆಂಟ್ ಆಫ್ ಟೆಕ್ನಿಷಿಯನ್ ಟೆಂಟೇಟಿವ್ ಟೈಮ್ ಲೈನ್ಸ್ ಅಂತ ಹೇಳ್ಕಿಂದ ಇದರಲ್ಲಿ ಟೋಟಲಾಗಿ ಇರ್ತಕ್ಕಂಥ ಹುದ್ದೆಗಳು 9,000 ಅಂತಂದ್ರೆ ನಿಮ್ಗೆ ನೋಟಿಫಿಕೇಷನ್ ಯಾವಾಗ ಪಬ್ಲಿಷ್ ಆಗೈತಪ್ಪ ಅಂತಂದ್ರೆ ಫೆಬ್ರವರಿ, ಇದೇ ತಿಂಗಳ ಫೆಬ್ರವರಿ ನಿಮ್ಗೆ ನೋಟಿಫಿಕೇಷನ್ ಕೂಡ ಪಬ್ಲಿಷ್ ಆಗಿದೆ. ಇದು ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅದು ಇಂಪಾರ್ಟೆಂಟ್ ಅಲ್ಲ, ಮೇನ್ ಇಂಪಾರ್ಟೆಂಟ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ. ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಮಾರ್ಚ್-ಏಪ್ರಿಲ್ 2024. ಮಾರ್ಚ್ದಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆದ್ರೆ ಏಪ್ರಿಲ್ದಾಗ ಕ್ಲೋಸ್ ಆಗುತ್ತೆ. ಇದು ಆನ್ಲೈನ್ ಮುಖಾಂತರ ಎಕ್ಸಾಮ್ ಇರ್ತೈತಿ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಹೇಳಿಕಿಂದ ಇದು ಆನ್ಲೈನ್ ಮುಖಾಂತರ ಎಕ್ಸಾಮ್ ಯಾವಾಗಿರುತ್ತಪ್ಪ ಅಂತಂದ್ರೆ ಅಕ್ಟೋಬರ್ ಆ್ಯಂಡ್ ಡಿಸೆಂಬರ್. ಅಕ್ಟೋಬರಿಂದ ಸ್ಟಾರ್ಟ್ ಆದರೆ ಡಿಸೆಂಬರ್ ಮಟ್ಟ ನಿಮ್ಮ ಎಕ್ಸಾಮ್ ಕೂಡ ಇರ್ತೈತೆ 100%. ಯಾಕಂದ್ರೆ ನೋಟಿಫಿಕೇಷನ್ದಾಗ ಕೊಟ್ಬಿಟ್ಟಿದ್ದಾರಪ್ಪ ಅಂತಂದ್ರೆ ಅದೇ ತಾರೀಕಿಗೆ ಅವರು ನಡೆಸ್ತಾರೆ. ಶಾರ್ಟ್ ಲಿಸ್ಟ್ ಫಾರ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ವಿಲ್ ಬಿ ರಿಲೀಸ್ಡ್ ಫೆಬ್ರವರಿ ಟೈಮ್ನಾಗ. ನಿಮಗೆ 2025 ಫೆಬ್ರವರಿಗೆ ನಿಮ್ಗೆ ಏನು ಮಾಡ್ತಾರಪ್ಪ ಅಂತಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಷನಿಗೆ ಕರೀತಾರೆ. ಆಲ್ಮೋಸ್ಟ್ ಅಲ್ಲ ಈ ರಿಕ್ರೂಟ್ಮೆಂಟ 1 ವರ್ಷದ ಮಟ್ಟ ನಡೀತದೆ. ಇದರಲ್ಲಿ ನಿಮ್ಗೆ ಶಾರ್ಟಾಗಿ ಇಷ್ಟ ಕೊಟ್ಟಿದ್ದಾರೆ, ಅದು 31/1/2024 ಅಂತ ಹೇಳಿಂದ ಕೆಳಗಡೆ ಡೇಟ್ ಐತಿ. ಈ ನೋಟಿಫಿಕೇಷನ್ ರಿಲೀಸ್ ಆದಂಥ ದಿನ. ಇದಕ್ಕೆ ಕ್ವಾಲಿಫಿಕೇಷನ್ ಏನು ಬೇಕಾಗುತ್ತೆ ಅದನ್ನು ಕ್ಲಿಯರಾಗಿ ಹೇಳ್ತಾ ಹೋಗ್ತೀನಿ. ನೋಡ್ಕೊಡ್ರಿ. 10ನೇ ತರಗತಿ ಮುಗಿದಿರಬೇಕು. ಏನಪ್ಪ ಅಂತಂದ್ರೆ 10ನೇ ತರಗತಿ ಮುಗಿದಿರಬೇಕು. ITI ಅದ್ರ ಜೊತೆ ITI 10ನೇ ಮುಗಿದ ಮೇಲೆ ITI ಮುಗಿದಿರಬೇಕು. NCVT ಮತ್ತು ಇವೆಲ್ಲ ಸರ್ಟಿಫಿಕೇಟ್ಗಳೇನಿದಾವಲ್ಲ ಅವಿದ್ರೆ ಮಾತ್ರ ಇದಕ್ಕೆ ಅಪ್ಲಿಕೇಶನನ್ನು ಹಾಕಕ್ಕೆ ಬರ್ತೈತಿ. ಮತ್ತು PUC ಮುಗಿದವರು ಕೂಡ ಹಾಕ್ಬೋದು ಅಂತ ಕೇಳ್ತೀರಿ. ಓಕೆ, PUC ಮುಗಿದವರು ಕೂಡ ಇದಕ್ಕೆ ಟೆಕ್ನಿಷಿಯನ್ ಪೋಸ್ಟಿಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಅದು ಸೈನ್ಸ್ ಹೋಲ್ಡರ್, ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟನ್ನು ಯಾರು ತೊಗೊಂಡಿರ್ತಾರಲ್ಲ ಸೈನ್ಸ್ ಹೋಲ್ಡರ್ಸ್ಗೆ ಅಷ್ಟೇ ಈ ಅಪ್ಲಿಕೇಶನನ್ನು ಹಾಕೋಕ್ಕೆ ಎಲಿಜಿಬಿಲಿಟಿ ಇರ್ತೀರಿ. ಸೊ ಡಿಪ್ಲೊಮಾದವರು ಕೂಡ ನಾವು ಕೂಡ ಇದಕ್ಕೆ ಅಪ್ಲಿಕೇಶನನ್ನು ಹಾಕ್ಬೋದಾ? ಓಕೆ, ನೀವು ಡಿಪ್ಲೊಮಾದವರು ಕೂಡ ಇದಕ್ಕೆ ಅಪ್ಲಿಕೇಶನನ್ನು ಹಾಕ್ಬೋದು. ಯಾವುದೇ ಒಂದು ಬ್ರ್ಯಾಂಚ್ ಇದ್ದರೂ ಪರವಾಗಿಲ್ಲ, ಅಷ್ಟರೂ ಕೂಡ ಇದಕ್ಕೆ ನೀವು ಡಿಪ್ಲೊಮಾ ಹೋಲ್ಡರ್ಸ್ ಕೂಡ ಇದಕ್ಕೆ ಅಪ್ಲಿಕೇಶನನ್ನು ಹಾಕೋಕ್ಕೆ ಎಲಿಜಿಬಿಲಿಟಿ ಇರ್ತೀರಿ. ಇದಕ್ಕೆ ಏಜ್ ಮತ್ತು SLC ಮ್ಯಾಗ ಮತ್ತು PUC ಆರ್ಟ್ಸ್ ಕಾಮರ್ಸ್ ಮುಗಿಸಿದವರಿಗೆ ಯಾವ ಹುದ್ದೆಗಳದ ಅಂತ ಹೇಳಿಸಿಂದ ಅದನ್ನು ಕೂಡ ಹೇಳ್ತೀನಿ, ಕೇಳ್ಕೊಳ್ರಿ. ಇದಕ್ಕೆ ಏಜ್ ಎಷ್ಟಪ್ಪ ಅಂತಂದ್ರೆ 30 ಆ್ಯಕ್ಚುಲಿ 35 ಮಟ್ಟನೇ ನಿಮ್ಗೆ ಏಜ್ ಇರ್ತೈತಿ. ಆರಾಮ್ಸಾಗಿ ನೀವು ಅಪ್ಲಿಕೇಶನನ್ನು ಹಾಕ್ಕೋಬೋದು. ಏಜ್ ಬಗ್ಗೆ ಯಾರು ತಲೆ ಕೆಡಿಸ್ಕೋಬೇಡ್ರಿ. ಏಜ್ ಅಂಕಿ ಜಾಸ್ತಿ ಇರ್ತೈತೆ ಆಲ್ಮೋಸ್ಟ್ ಅಲ್ಲ ರೈಲ್ವೆ ಡಿಪಾರ್ಟ್ಮೆಂಟ್ನಾಗ. ಇದಕ್ಕೆ ಅಪ್ಲಿಕೇಶನ್ ಫೀಸ್ ಎಷ್ಟಿರ್ತಪ್ಪ ಅಂತಂದ್ರೆ ಜನರಲ್, OBC, EWS ಇವರೆಲ್ಲ ಏನಾದವಲ್ಲ ಇವೆಲ್ಲ ಕ್ಯಾಟಗರಿಗಳಿಗೆ 500 ರೂಪಾಯಿ ಅಪ್ಲಿಕೇಶನ್ DD ಇರ್ತೈತಿ. ಎಷ್ಟಿರ್ತಪ್ಪ ಅಂತಂದ್ರೆ 500 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರ್ತೈತಿ. ಇನ್ನುಳಿದ SC ST ದವ್ರಿಗೆ ಐತಿ 250 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರ್ತೈತಿ. ಅಪ್ಲಿಕೇಶನ್ ಫೀಸ್ ಅಷ್ಟೈತಿ ಅಂತ ಹೇಳಿಕೆಶಂದ ಯಾರು ಅಪ್ಲಿಕೇಶನ್ ಹಾಕೋದನ್ನು ಬಿಡಕ್ಕೆ ಹೋಗ್ಬೇಡ್ರಿ. ನಿಮಗೇನು ಅಪ್ಲಿಕೇಶನ್ ಹಾಕಿದ್ದನ್ನು ಹೊಳ್ಳಿ ರಿಫಂಡ್ ಆಗುತ್ತೆ. ಏನಾಗುತ್ತಪ್ಪ ಅಂತಂದ್ರೆ ನೀವೇನು ಅಪ್ಲಿಕೇಶನನ್ನು ಹಾಕಿಕೆಶಂದ DD ತುಂಬಿರ್ತಿರಲ್ಲ ಅದು ಎಕ್ಸಾಮ್ ಬರೆದು ಬಂದಮೇಲೆ
ನಿಮ್ಗೆ ಹೊಳ್ಳಿ ಅದೇನು ದುಡ್ಡು ಹಾಕಿರ್ತಾರಲ್ಲ ಆ ದುಡ್ಡು ಹೊಳ್ಳಿ ನಿಮ್ಗೆ ರೀಫಂಡ್ ಆಗುತ್ತೆ. ಅದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೋಬೇಡ್ರಿ. ದುಡ್ಡನ್ನು ಎಲ್ಲರೂ ಹಾಕಿಸಂದ, ಯಾಕೆಂದ್ರೆ ಅಪಾರ್ಚುನಿಟಿಗಳು ಸಿಕ್ಕಿದ್ದು ಹೊಳ್ಳೆ ಮಳೆ ಸಿಗ್ತಿರಲ್ಲ ಸ್ನೇಹಿತರೆ. ನನ್ನ ರಿಕ್ವೆಸ್ಟ್ ಇದೊಂದು. ಸೊ ದುಡ್ಡು ಬಗ್ಗೆ ನಾವೀಗ ಯೋಚನೆ ಮಾಡಕತ್ತಿದ್ದೀವಪ್ಪ ಅಂತಂದರೆ ಜಾಬ್ ಸಿಗೋಲ್ಲ. ಅದಕ್ಕೋಸ್ಕರ ಎಲ್ಲೂ ಹಾಳು ಮಾಡ್ತಿರ್ತೀವಿ ಅಂತ ಅಂಥವೆಲ್ಲ ಎಕ್ಸಾಮ್ಗಳನ್ನು ಕಟ್ಟಿಗೆಸಿಂದ ಎಕ್ಸಾಮನ್ನು ಬರೀಬೇಕಾಗುತ್ತೆ. ನಾವು SLC ಮುಗಿಸಿದ್ದೀವಿ, ಜಸ್ಟ್ SLC ಮುಗಿದೈತಿ, ನಮ್ಮದು PUC ಆರ್ಟ್ಸ್ ಕಾಮರ್ಸ್ ಮುಗಿದೈತಿ ಅನ್ನೋರ ನಿಮಗೇನಪ್ಪ ಅಂತಂದ್ರೆ RRBಯಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲಿ ಡಿ ಗ್ರೂಪ್ ಹುದ್ದೆಗಳಂತ ಕರೀತಾರೆ. ಡಿ ಗ್ರೂಪ್ ಹುದ್ದೆಗಳಿಗೆ 10ನೇ ತರಗತಿ ಪಾಸಾಗಿದ್ದರೆ ಸಾಕು. ನೆಕ್ಸ್ಟ್ ಕಾನ್ಸ್ಟೇಬಲ್ ಹುದ್ದೆಗಳಂತ ಕರೀತಾರೆ. ಆ ರೈಲ್ವೆ ಪೊಲೀಸ್ ಅಂತ ಹೇಳಿಸಿಂದ ರೈಲ್ವೆ ಪ್ರೊಟೆಕ್ಟ್ ಫೋರ್ಸ್ ಅಂತ ಹೇಳಿಸಿಂದ ಅವನು ಕೂಡ ಈ ಸದ್ಯ ರಿಕ್ರೂಟ್ಮೆಂಟ್ ಆಗೈತಿ. ಇದು ಆಗೈತಪ್ಪ ಅಂತಂದ್ರೆ ನೆಕ್ಸ್ಟ್ ಅವು ಕೂಡ 100% ಆಗೇ ಆಗ್ತಾವೆ. ಮತ್ತು ಸೆಕೆಂಡ್ PUC ಮೇಲೆ ನಾವು SI ಆಗ್ಬೇಕು ಅಂದ್ಕೊಂಡಿದ್ರಪ್ಪ ಅಂತಂದ್ರೆ ರೈಲ್ವೆ ಪ್ರೊಟೆಕ್ಟ್ ಫೋರ್ಸ್ ಅಂತ ಹೇಳಿಸಿಂದ ಅದರಲ್ಲಿ ಸಬ್ ಇನ್ಸ್ಪೆಕ್ಟರ್ ಅಂತ ಹೇಳಿಸಿಂದ ಅದನ್ನು ಕೂಡ ಹುದ್ದೆಗಳನ್ನ ಕರೀತಾರೆ. ಸೊ ಆ ಹುದ್ದೆಗಳು ಯಾವುದೇ ಒಂದು ಇನ್ಫಾರ್ಮೇಷನ್ ಬರಲಿ ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲಿ. ಸೊ ELPಯನ್ನು ಕರೆದಿದ್ದಾರೆ. ಈಗಾಗಲೇ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗೈತಿ. ಅದಕ್ಕೆ ITI ಮುಗಿದವರು ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ. ಯಾರ್ಯಾರು ಹಾಕೊಂಡಿಲ್ಲ ನೋಡಿರಿ, ಇನ್ನೂ ಟೈಮಿಂಗ್ ಇದೆ, ಹಾಕ್ಕೊಳ್ರಿ. ಇಂಥವೆಲ್ಲ ಮಾಹಿತಿಗಳನ್ನು ಸ್ಟೇಟ್ ಗೌರ್ಮೆಂಟಲ್ಲಿ, ಸೆಂಟ್ರಲ್ ಗೌರ್ಮೆಂಟಲ್ಲಿ ಪ್ರತಿಯೊಂದು ಇನ್ಫಾರ್ಮೇಷನ್ ಡಿಫೆನ್ಸ್ನಲ್ಲಿ ಆಯಿತು, SSCಯಲ್ಲಿ ಯಾವುದೇ ಒಂದು ಅಪ್ಡೇಟ್ಗಳನ್ನು ತಿಳ್ಕೊಬೇಕು ಅಂದ್ಕೊಂಡಿದ್ರೆ ಕರ್ನಾಟಕದಾಗ ಅಚ್ಚುಕಟ್ಟಾಗಿ ಕನ್ನಡದಾಗ ಮಾಹಿತಿಯನ್ನು ನೀವು ಸಡನ್ನಾಗಿ ಒಂದು ವೆಬ್ಸೈಟ್ನಾಗ ಹೋಗಿ ಚೆಕ್ ಮಾಡೋಕ್ಕಿಂತ ಮುಂಚೆ ಏನಾದರೂ ನಿಮ್ಗೆ ನೋಟಿಫಿಕೇಷನ್ ಬೇಕು ಅಂದ್ಕೊಂಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸ್ನೇಹಿತರೆ 100% ನಿಮಗೆ ಯೂಸ್ ಆಗುತ್ತೆ. ಲೈಕ್ ಮಾಡಿರಿ, ವಿಡಿಯೋನ ಪ್ರತಿಯೊಬ್ಬರಿಗೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಕೆಳಗಡೆ ಇರುವಂಥ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರೆಯೋಕೆ ಹೋಗಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಅಂತ ಕೊಟ್ಕೊಂಡ್ರೆ ನಾವು ಕೊಡುವಂಥ ಪ್ರತಿಯೊಂದು ಮಾಹಿತಿಗಳು ನಿಮ್ಮ ಮುಂದೆ ಅಚ್ಚುಕಟ್ಟಾಗಿ ಬರ್ತಾ ಹೋಗ್ತತಿ. ಸೊ ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಹಾಕಿರಿ. ಮತ್ತು ಜೈ ಹಿಂದ್, ಜೈ ಕರ್ನಾಟಕ.